ಟಾಲಿವುಡ್ 2 ತೆಲುಗು ರಾಜ್ಯಗಳನ್ನ ಮೀರಿ ಬೆಳೆದಿದೆ. ಸ್ಟಾರ್ಗಳ ಪ್ರತಿ ಸಿನಿಮಾಗಳು ಈಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದೆ. ದಕ್ಷಿಣ ಭಾರತದ ಸ್ಟಾರ್ ನಿರ್ದೇಶಕರು ಕಲ್ಪನೆಗೂ ಮೀರಿದ ವಿಭಿನ್ನ ಸ್ಟೋರಿಗಳನ್ನ ತೆರೆ ಮೇಲೆ ತಂದು ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾರೆ. ಅವರು ಸೃಷ್ಟಿಸೋ ದೃಶ್ಯ ವೈಭವ ದೇಶದಾದ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬಾಲಿವುಡ್ ಸಿನಿಮಾಗಳಿಗೆ ಟಕ್ಕರ್ ಕೊಡುವಂತೆ ಸಿನಿಮಾಗಳನ್ನ ತೆಲುಗು ಫಿಲ್ಮ್ ಮೇಕರ್ಸ್ ಪೈಪೋಟಿ ಮಾಡುತ್ತಿದ್ದಾರೆ. ಹಾಗಿದ್ರೆ ಏನಿದು ಕಹಾನಿ, ನೀವೇ ನೋಡಿ. ರಣಬಾಲಿ ಬಜೆಟ್ ಮಿತಿ ಮೀರ್ತೆ, ಅಷ್ಟಕ್ಕೂ ವಿಜಯ್ ಮಾರ್ಕೆಟ್ ಎಷ್ಟಿದೆ? ಸ್ಟಾರ್ಗಳ ಪ್ರತಿ ಸಿನಿಮಾಗಳು ಈಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್. ಎಸ್, ವಿಜಯ್ ದೇವರಕೊಂಡ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸದ್ದು ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಲೇ ಇದ್ದಾರೆ. ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಪೆಳ್ಳಿ ಚೂಪುಲು, ಅರ್ಜುನ್ ರೆಡ್ಡಿ ಹಾಗೂ ಗೀತಾ ಗೋವಿಂದಂನಂತಹ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ನೀಡಿದ್ದಾರೆ. ಆದರೆ ಇತ್ತೀಚೆಗೆ ಅವರು ನಟಿಸಿದ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟಾಗಿ ಯಶಸ್ಸು ಕಾಣುತ್ತಿಲ್ಲ. ಹೀಗಾಗಿ ಅವರ ಮಾರ್ಕೆಟ್ ಮೌಲ್ಯ ಸ್ವಲ್ಪ ಕುಸಿತ ಕಂಡಿದೆ ಎನ್ನಲಾಗ್ತಾ ಇದೆ. ಹೌದು, ಹೇಗಿರುವಾಗ ವಿಜಯ್ ದೇವರಕೊಂಡ ಹೇಗಾದ್ರೂ ಮಾಡಿ ತಮ್ಮ ಸಿನಿಮಾಗಳ ಮೂಲಕ ಭರ್ಜರಿ ಕಂಬ್ಯಾಕ್ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ. ಮತ್ತೆ ಟಾಲಿವುಡ್ ನ ಟಾಪ್ ಹೀರೋ ಆಗಿ ಮರಳುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇದಕ್ಕಾಗಿ ವಿಜಯ್ ದೇವರಕೊಂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯ ಅವರ ಕೈಯಲ್ಲಿ ರಣಬಲಿ ಹಾಗೂ ರೌಡಿ ಜನಾರ್ದನ್ ನಂತಹ ಸಿನಿಮಾಗಳಿವೆ. ಸದ್ಯ ಟಾಲಿವುಡ್ ನಲ್ಲಿ ರಣಬಲಿ ಸಿನಿಮಾದ ಬಗ್ಗೆ ಸುದ್ದಿಯೊಂದು ಹರಿದಾಡ್ತಾ ಇದೆ. ಎಸ್, ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮಂದಣ್ಣ ಮತ್ತೆ ಒಟ್ಟಿಗೆ ನಟಿಸುತ್ತಿರುವ ಸಿನಿಮಾ ರಣಬಾಲಿ. ಈ ಸಿನಿಮಾದ ಶೂಟಿಂಗ್ ವೇಗವಾಗಿ ನಡೆಯುತ್ತಿದೆ. ಈಗಾಗಲೇ ಸಿನಿಮಾ ಸಂಸ್ಥೆಗಳು ಸೆಪ್ಟೆಂಬರ್ 11ರಂದು ವಿಶ್ವದಾದ್ಯಂತ ಬಿಡುಗಡೆ ಮಾಡುವುದಕ್ಕಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಹೀಗಿರುವಾಗಲೇ ಸಿನಿಮಾದ ಯಶಸ್ಸಿನ ಬಗ್ಗೆ ಟಾಲಿವುಡ್ ನಲ್ಲಿ ಚರ್ಚೆಗಳು ಶುರುವಾಗಿವೆ. ರಣಬಾಲಿ ಸಿನಿಮಾ ವಿಜಯ್ ದೇವರಕೊಂಡ ಅವರನ್ನ ಟಾಲಿವುಡ್ ನ ಟೈರ್ 1 ಹೀರೋಗಳ ಸಾಲಿಗೆ ಸೇರಿಸುತ್ತಾ ಅನ್ನುವ ಚರ್ಚೆಯಾಗ್ತಾ ಇದೆ. ಇನ್ನು ಟಾಲಿವುಡ್ ನಲ್ಲಿ ರಣಬಾಲಿ ಸಿನಿಮಾದ ಬಜೆಟ್ ಬಗ್ಗೆ ಚರ್ಚೆಯಾಗ್ತಾ ಇದೆ. ಈ ಸಿನಿಮಾದ ಬಜೆಟ್ ನಿರೀಕ್ಷೆಗೂ ಮೀರಿ ಹೆಚ್ಚಾಗ್ತಾ ಇದೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ವಿಜಯ್ ದೇವರಕೊಂಡ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 100 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡುವ ಸಾಮರ್ಥ್ಯವಿದೆ. ಆದ್ರೆ ಇದುವರೆಗೂ ಅವರ ಸಿನಿಮಾಗಳು 200 ಕೋಟಿ ಕಲೆಕ್ಷನ್ ಆಗಿಲ್ಲ. ಹೀಗಾಗಿ ಪ್ರಸ್ತುತ ರಣಬಾಲಿ ಬಜೆಟ್ ಚರ್ಚೆಯಾಗ್ತಾ ಇದೆ. ಈ ಸಿನಿಮಾಗಾಗಿ ನಿರ್ಮಾಪಕರು ಬರೋಬ್ಬರಿ 150 ಕೋಟಿ ರೂಪಾಯಿಯಷ್ಟು ಈಗಾಗಲೇ ಹೂಡಿಕೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಎಸ್, ಒಂದು ವೇಳೆ ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮಂದಣ್ಣ ನಟಿಸಿದ ಈ ಸಿನಿಮಾಗೆ ನೆಗೆಟಿವ್ ರಿವ್ಯೂ ಬಂದ್ರೆ, ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಉತ್ತಮವಾಗಿರದೆ ಇದ್ರೆ ಚಿತ್ರತಂಡ ಹಾಗೂ ವಿತರಕರು ಭಾರಿ ಪ್ರಮಾಣದ ಆರ್ಥಿಕ ನಷ್ಟವನ್ನ ಎದುರಿಸಬೇಕಾಗುತ್ತವೆ. ಈಗಾಗಲೇ ವಿಜಯ್ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇಲ್ಲ. ಹೀಗಾಗಿ ಸಿನಿ ವಿಶ್ಲೇಷಕರು ಎಂತಹದ್ದೊಂದು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಅಂತ ಟಾಲಿವುಡ್ ನಲ್ಲಿ ಟಾಕ್ ಶುರುವಾಗಿದೆ. ಹೌದು, ಅಂದಹಾಗೆ ರಣಬಾಲಿ ಸಿನಿಮಾದ ಮತ್ತೊಂದು ವಿಶೇಷತೆ ಎಂದ್ರೆ ವಿಜಯ್ ದೇವರಕೊಂಡ ಹಾಗೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮದುವೆಯಾದ ಬಳಿಕ ಜೊತೆಯಾಗಿ ನಟಿಸುತ್ತಿರುವ ಮೊದಲ ಸಿನಿಮಾ ಇದಾಗಿದೆ. ಈ ಹಿನ್ನೆಲೆಯಲ್ಲಿ ಇವರಿಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ನೋಡಲು ಇಬ್ಬರ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯುತ್ತಿದ್ದಾರೆ. 150 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಸಿದ್ಧವಾಗ್ತಾ ಇರುವ ಈ ಸಿನಿಮಾ ವಿಜಯ್ ದೇವರಕೊಂಡ ವೃತ್ತಿ ಬದುಕಿಗೆ ದೊಡ್ಡ ಬ್ರೇಕ್ ನೀಡಬಲ್ಲದೆ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಪ್ರೀತಿ ಎಂಬ ಪದ ಸುಂದರ ಇರಬಹುದು, ಆದ್ರೆ ಈ ಪ್ರೀತಿ ಕೆಲವೊಮ್ಮೆ ಕಾಡುತ್ತೆ. ಪ್ರೀತಿಯಲ್ಲಿ ನೋವು ಸಹಜವಾದ್ರೂ ಅದನ್ನ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಅದರಿಂದ ಆಗುವ ನೋವು ಶಾಶ್ವತವಾಗಿ ಇಲ್ಲದಿದ್ರೂ ಆ ಕ್ಷಣಕ್ಕೆ ಮಾತ್ರ ಅದು ನುಂಗಲಾರದ ತುತ್ತು. ಎಲ್ಲ ಉತ್ಸಾಹ, ಆಸಕ್ತಿ, ಖುಷಿಯ ಕ್ಷಣಗಳನ್ನ ಕಸಿದುಕೊಳ್ಳುವ ಈ ಬ್ರೇಕಪ್ನ ನೋವು ಸಹಿಸಲಾಗದೆ ಹಲವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ. ಪ್ರೀತಿ ಮರೆಯಲಾಗದೆ ಅನೇಕರು ಆತ್ಮಹತ್ಯೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಅರೆ, ಏನಿದು ಸ್ಟೋರಿ, ನೀವೇ ನೋಡಿ. ಮಾನಸಿಕ ಕಿರುಕುಳ, ಬೆದರಿಕೆ, ಸಂಚಿತ ದುರಂತ ಅಂತ್ಯಕ್ಕೆ ಈ ನಟನೆ ಕಾರಣ. ಬೆಚ್ಚಿ ಬೀಳಿಸುವ ಚಾಟ್ಲೀಕ್, ಏನಿದು ಅಸಲಿ ಸ್ಟೋರಿ ಕಹಾನಿ? ಎಸ್, ಮೊನ್ನೆ ಕುಂಕುಮ್ ಭಾಗ್ಯ ಖ್ಯಾತಿಯ ಸಂಚಿತಾ ಉಗಾಲೆ ಆತ್ಮಹತ್ಯೆ ಮಾಡಿಕೊಳ್ಳಲು ಈ ಲವ್ ಮತ್ತು ಬ್ರೇಕಪ್ ಪ್ರಮುಖ ಕಾರಣ ಎನ್ನುವ ವಾದವನ್ನ ಉಜ್ವಲ್ ಶರ್ಮಾ ಸದ್ಯ ಮಾಡಿದ್ದಾರೆ. ಹೌದು,
ಉಜ್ವಲ್ ಶರ್ಮಾ. ಸಾಜನ್ ಘರ್ ಧಾರಾವಾಹಿಯಲ್ಲಿ ಸಂಚಿತಾ ಅವರ ಜೊತೆ ತೆರೆ ಹಂಚಿಕೊಂಡಿದ್ದ ಚೆಲುವ. ಈ ಧಾರಾವಾಹಿ ಸಮಯದಲ್ಲಿಯೇ ಇಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು ಎನ್ನುವ ಮಾತು ಇದೆ. ಸಂಚಿತಾ ಅವರ ಆತ್ಮಹತ್ಯೆಗೆ ಉಜ್ವಲ್ ಶರ್ಮಾನೇ ಕಾರಣ ಎಂದು ಕೂಡ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಖಾಸಗಿ ಸಂದರ್ಶನದಲ್ಲಿ ಉಜ್ವಲ್ ಶರ್ಮಾ ಪ್ರತಿಕ್ರಿಯೆ ನೀಡಿದ್ದಾರೆ. ಹೌದು, ನಾವಿಬ್ಬರು ಪ್ರೀತಿಯಲ್ಲಿದ್ದೆವು ಎನ್ನುವುದೆಲ್ಲ ಸುಳ್ಳು ಎಂದಿದ್ದಾರೆ. ಸಂಚಿತಾ ನನ್ನನ್ನ ಪ್ರೀತಿಸ್ತಾ ಇರಲಿಲ್ಲ, ಬದಲಿಗೆ ಬೇರೊಬ್ಬ ವ್ಯಕ್ತಿಯ ಜೊತೆ ಆಕೆಗೆ ಸಂಬಂಧ ಇತ್ತು ಅಂತ ಹೇಳಿರುವ ಉಜ್ವಲ್, ಆ ವ್ಯಕ್ತಿಯ ಜೊತೆ ಸಂಚಿತಾ ಲಿವ್ ಇನ್ ಸಂಬಂಧದಲ್ಲಿ ಇದ್ರು ಅಂತ ಹೇಳಿದ್ದಾರೆ. ಅಲ್ಲದೆ ಸಂಚಿತಾ ತಮ್ಮ ಮಾಜಿ ಪ್ರಿಯಕರನೊಂದಿಗಿನ ಬ್ರೇಕಪ್ ನಿಂದಾಗಿ ತೀವ್ರ ಮಾನಸಿಕ ನೋವಿನಲ್ಲಿದ್ರು. ನಾನು ಕಳೆದ ಕೆಲವು ತಿಂಗಳಿನಿಂದ ಅವರ ಸಂಪರ್ಕದಲ್ಲಿ ಇರಲಿಲ್ಲ ಅಂತ ಕೂಡ ಉಜ್ವಲ್ ಹೇಳಿದ್ದಾರೆ. ಎಸ್, ಆದ್ರೆ ಹಿಂದಿ ಕಿರುತೆರೆ ಮಾತನಾಡುತ್ತಿರುವುದೇ ಬೇರೆ. ಆ ಪ್ರಕಾರ ಸಂಚಿತಾ ಆತುರದ ನಿರ್ಧಾರಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಕಾರಣ ಬೇರೆ ಯಾರೂ ಅಲ್ಲ, ಬದಲಿಗೆ ಇದೇ ಉಜ್ವಲ್ ಶರ್ಮಾ ಅಂತ ಹಲವರು ಹೇಳುತ್ತಿದ್ದಾರೆ. ಉಜ್ವಲ್ ಶರ್ಮಾ ನೀಡಿದ ಮಾನಸಿಕ ಕಿರುಕುಳದಿಂದಲೇ ಸಂಚಿತಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಸಂಚಿತಾ ಅವರ ಆಪ್ತ ಸ್ನೇಹಿತೆ ಮತ್ತು ನಟಿ ಇಂದ್ರಾಕ್ಷಿ ಕಾಂಜಿಲಾಲ್ ಉಜ್ವಲ್ ಶರ್ಮಾ ಅವರ ಹೇಳಿಕೆಯ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ಉಜ್ವಲ್ ಅವರೇ ಸಂಚಿತಾ ಸಾವಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರಣ ಅಂತ ಹೇಳಿರುವ ಇಂದ್ರಾಕ್ಷಿ, ಸಂಚಿತಾಗೆ ಉಜ್ವಲ್ ತೀವ್ರ ಮಾನಸಿಕ ಕಿರುಕುಳ ನೀಡ್ತಾ ಇದ್ರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಸಂಚಿತಾ ಸತ್ತ ನಂತರ ಆಕೆಯ ವೈಯಕ್ತಿಕ ಜೀವನದ ಕುರಿತು ಉಜ್ವಲ್ ಇಷ್ಟೊಂದು ಕೀಳು ಮಟ್ಟದಲ್ಲಿ ಮಾತನಾಡಬಾರದಿತ್ತು ಅಂತ ಬೇಸರ ವ್ಯಕ್ತಪಡಿಸಿರುವ ಇಂದ್ರಾಕ್ಷಿ, ಉಜ್ವಲ್ ಮಾತುಗಳನ್ನ ಕೇಳಿ ನನಗೆ ಆಶ್ಚರ್ಯದ ಜೊತೆಗೆ ವಿಷಾದವೂ ಆಯಿತು ಎಂದಿದ್ದಾರೆ. ಎಸ್, ಸಾಜನ್ ಘರ್ ಧಾರಾವಾಹಿಯಿಂದ ಸಂಚಿತಾ ಹೊರಬರಲು ಉಜ್ವಲ್ ನೀಡಿದ ಕಿರುಕುಳವೇ ಮೂಲ ಕಾರಣ ಅಂತ ಹೇಳಿರುವ ಇಂದ್ರಾಕ್ಷಿ, ಸಂಚಿತಾ ಅವರಿಂದ ಉಜ್ವಲ್ ತಮ್ಮಿಂದ ಸಾಲದ ರೂಪದಲ್ಲಿ ಹಣ ಪಡೆದುಕೊಂಡಿದ್ರು. ಆದ್ರೆ ಮರಳಿ ಆ ಹಣವನ್ನ ಸಂಚಿತಾ ಕೇಳಿದಾಗ ಉಜ್ವಲ್ ತೀರಾ ಕೆಟ್ಟದಾಗಿ ವರ್ತಿಸಿದ್ದಲ್ಲದೆ ಕೆಟ್ಟ ಪದಗಳಿಂದ ನಿಂದಿಸಿ ಹೊಡೆಯುವ ಬೆದರಿಕೆಯನ್ನ ಕೂಡ ಹಾಕಿದ್ರು ಅಂತ ಹೇಳಿದ್ದಾರೆ. ತಮ್ಮ ಮಾತುಗಳಿಗೆ ಪೂರಕವಾಗಿ ಹಲವು ವಾಟ್ಸ್ಆಪ್ ಸಂಭಾಷಣೆಗಳ ಸ್ಕ್ರೀನ್ ಶಾಟ್ಗಳನ್ನ ಕೂಡ ಬಹಿರಂಗಗೊಳಿಸಿದ್ರು. ಇನ್ನು ಉಜ್ವಲ್ ಶರ್ಮಾ ನೀಡಿದ ಈ ಕಿರುಕುಳದಿಂದಾಗಿಯೇ ಸಂಚಿತಾ ಆರೋಗ್ಯ ಹಾಳಾಗಿತ್ತು ಅಂತ ಹೇಳಿರುವ ಇಂದ್ರಾಕ್ಷಿ, ಸಂಚಿತಾ ಸಾವಿಗೆ ಮಾನಸಿಕ ಖಿನ್ನತೆ ಕಾರಣ ಎನ್ನುವ ವಾದವನ್ನ ಅಲ್ಲಗಳೆದಿದ್ದಾರೆ. ಸಾಜನ್ ಘರ್ ಚಿತ್ರೀಕರಣದ ಸೆಟ್ನಲ್ಲಿ ನಡೆಯುತ್ತಿದ್ದ ಕಿರುಕುಳದ ಬಗ್ಗೆ ಸಂಚಿತಾ ಪ್ರೊಡಕ್ಷನ್ ಹೌಸ್ನವರ ಗಮನಕ್ಕೆ ತಂದಿದ್ರು. ಆದ್ರೆ ಅಲ್ಲಿಗೆ ಯಾವುದೂ ಬದಲಾಗಲಿಲ್ಲ ಅಂತ ಹೇಳಿರುವ ಇಂದ್ರಾಕ್ಷಿ, ತನಗೆ ನ್ಯಾಯ ಸಿಗುವುದಿಲ್ಲ ಅಂತ ಗೊತ್ತಾದಾಗ ಸಂಚಿತಾ ಅಸಹಾಯಕಳಾಗಿದ್ಲು ಅಂತ ಹೇಳಿದ್ದಾರೆ. ಹೌದು, ಪೊಲೀಸರು ಈ ಆಯಾಮದಲ್ಲಿಯೂ ಕೂಡ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕೇವಲ ಇಂದ್ರಾಕ್ಷಿ ಮಾತ್ರ ಅಲ್ಲ, ಮತ್ತೊಬ್ಬ ನಟಿ ಕೌಶಿಕ್ ರಾಥೋಡ್ ಕೂಡ ಇದೇ ರೀತಿಯಾಗಿ ಇಂದ್ರಾಕ್ಷಿಯವರ ಮಾತುಗಳನ್ನೇ ಪುನರುಚ್ಚರಿಸಿದ್ದಾರೆ. ಉಜ್ವಲ್ ಶರ್ಮಾ ವರ್ತನೆಯಿಂದಾಗಿ ಸಂಚಿತಾ ಸೆಟ್ನಲ್ಲಿ ತೀವ್ರ ಅಸಹಾಯಕತೆ ಮತ್ತು ಒಂಟಿತನವನ್ನ ಅನುಭವಿಸ್ತಾ ಇದ್ರು ಅಂತ ಹೇಳಿದ್ದಾರೆ. ಉದ್ಯಮದಲ್ಲಿ ನಡೆಯುವ ಇಂತಹ ವಿಷಕಾರಿ ವರ್ತನೆಗಳ ವಿರುದ್ಧ ಧ್ವನಿ ಎತ್ತಬೇಕಾದ ಸಮಯ ಬಂದಿದೆ ಅಂತ ಸಹ ಕಲಾವಿದರು ಕೂಡ ಒಕ್ಕೊರಳಿನಿಂದ ಆಗ್ರಹಿಸಿದ್ದಾರೆ. ಫಿಲ್ಮ್ ಬ್ಯೂರೋ, ರವಿಕುಮಾರ್ ಸರ್ವಿ. ಇದಾಗಿತ್ತು ಇಂದಿನ ಸಿನಿಮಾ ಅಪ್ಡೇಟ್ಸ್. ಇನ್ನಷ್ಟು ಸಿನಿಮಾ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.